ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಒಂದು ಬಣ ಕಲಕುವಂತ ಘಟನೆ ನಡೆದು ಹೋಗಿಬಿಟ್ಟಿದೆ. ಸ್ನೇಹಿತರೆ, ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ಗಮನಿಸಲೇಬೇಕು. ಅದರಲ್ಲೂ ಕೂಡ ಮನೆಯಲ್ಲಿ ಇರುವಂತಹ ಪೋಷಕರು, ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಬಹುತೇಕ ಜನ ಮಕ್ಕಳು ಆಟವಾಡ್ತಾ ಇದ್ದಾರೆ ಎನ್ನುವಂಥ ನಿರ್ಲಕ್ಷ್ಯತನಕ್ಕೆ ಬಿದ್ದು ಬಿಡ್ತಾರೆ, ಅಥವಾ ಅದು ಬೇಜವಾಬ್ದಾರಿ ಅಂತ ಹೇಳೋದಕ್ಕಾಗೋದಿಲ್ಲ. ಬಹುತೇಕ ಏನಾಗಿಬಿಡುತ್ತೆ ಅಂತಂದರೆ, ಮಕ್ಕಳು ಆಟ ಆಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಷಯ ಗಮನಿಸ್ತಾ ಇದ್ದ ಹಾಗೆ ಏನೋ ಒಂದು ಒಳಗಡೆ ಕೆಲಸ ಮಾಡೋದಕ್ಕೋ ಅಥವಾ ಇನ್ನೇನೋ ಮಾಡೋದಕ್ಕೆ ಹೆಣ್ಣು ಮಕ್ಕಳು ಹೋಗಿ ಬಿಡ್ತಾರೆ. ಗಂಡ ಕೆಲಸಕ್ಕೆ ಹೋಗಿರ್ತಾನೆ, ಸಹಜವಾಗಿ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಹೆಂಡತಿ ಇರ್ತಾಳೆ, ಅಥವಾ ಹೆಂಡತಿ ಗಂಡ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದರೆ ಅಜ್ಜಿ ತಾತ ಅಂದರೆ ಈ ಹುಡುಗನ ತಂದೆ ತಾಯಿ ಆಗಿರ್ಬೋದು ಅಥವಾ ಹುಡುಗಿಯ ತಂದೆ ತಾಯಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಮನೆಯಲ್ಲಿ ಮಗುವನ್ನು ನೋಡ್ತಾ ಇರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಎಂತೆಂಥ ಅನಾಹುತಗಳು ನಡೆದು ಹೋಗಿಬಿಡ್ತಾವೆ ಅಂತಂದರೆ, ಬಹುತೇಕ ನಾವು ನೀವುಗಳೆಲ್ಲರೂ ಕೂಡ ಊಹೆಯೂ ಮಾಡಿಕೊಂಡಿರೋದಿಲ್ಲ. ಅಂತಹ ಘಟನೆಗಳು ನಡೆದು ಹೋಗಿಬಿಡ್ತಾವೆ. ಎಷ್ಟೋ ಮಕ್ಕಳು ಸಾವನ್ನಪ್ಪಿ ಬಿಡ್ತಾವೆ, ಇನ್ನೆಷ್ಟೋ ಮಕ್ಕಳು ಅಂಗವಿಫಲರಾಗಿ ಬಿಡ್ತಾರೆ, ಅಥವಾ ಅಂಗವಿಫಲತೆಯನ್ನು ಫೇಸ್ ಮಾಡಬೇಕಾದಂಥ ಸಂದರ್ಭ ಎದುರಾಗಿ ಬಿಡುತ್ತೆ. ಎಷ್ಟೋ ಮಕ್ಕಳು ಜೀವಂತವಾಗಿ ಬದುಕಿ ಉಳಿದು ಬಿಡ್ತಾವೆ. ಸ್ನೇಹಿತರೆ, ಇಂತಹದ್ದೇ ಒಂದು ಮನ ಕಲಕುವಂತ ಘಟನೆ ಬೆಂಗಳೂರಿನಲ್ಲೂ ಕೂಡ ನಡೆದು ಬಿಟ್ಟಿದೆ. ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಇನ್ನು ವಿಷಯಕ್ಕೆ ಬರೋದಾದ್ರೆ, ಬೆಂಗಳೂರಿನ ನಾಯಂಡನಹಳ್ಳಿ ಎನ್ನುವಂಥ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಒಂದು ಕುಟುಂಬ ವಾಸವಿರುತ್ತೆ. ಮೊದಲನೇ ಮಹಡಿಯಲ್ಲಿ ಆ ಒಂದು ಕುಟುಂಬ ಇರುತ್ತೆ. ಆಟೋ ಡ್ರೈವರ್ ಆಗಿ ತಂದೆ ಕೆಲಸ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಹೆಣ್ಣು ಮಗಳು ತನ್ನ ಮಗುವನ್ನು ನೋಡಿಕೊಂಡು ಇರ್ತಾರೆ. ಸ್ನೇಹಿತರೆ, ಸಹನ ಅನ್ನುವಂಥ 1.5 ವರ್ಷದ ಮಗು ಮನೆಯಲ್ಲಿ ಆಟವಾಡ್ತಾ ಇರುತ್ತೆ. ಬಹುತೇಕ ಮನೆಯ ಮುಂದುಗಡೆ ಒಂದು ಕಟ್ಟಡ ಅಂತದೆಲ್ಲವೂ ಕೂಡ ಇರುತ್ತೆ. ಅಂತಂದರೆ ಬಹುತೇಕ ಮಕ್ಕಳು ಬೀಳಬಾರ್ದು, ಅಥವಾ ಜನಗಳು ಓಡಾಟ ಮಾಡ್ತಾ ಇದ್ರೆ, ಅಥವಾ ಮನೆಯವರು ಹೋಗೋದು ಬರೋದಕ್ಕೂ ಸಹಜವಾಗಿ ಬಾಲ್ಕನಿಯಲ್ಲಿ ಯಾವ ರೀತಿಯಾಗಿ ಬೀಳೋದಕ್ಕೆ ಆಗದೇ ಇರುವ ರೀತಿಯಲ್ಲಿ ನಿರ್ಮಾಣವನ್ನು ಮಾಡಿಕೊಂಡಿರ್ತಾರೋ ಆ ರೀತಿಯಾಗಿ ನಿರ್ಮಾಣವೂ ಕೂಡ ಇರುತ್ತೆ. ಆದರೆ ಇಲ್ಲಿ ಎಡವಟ್ಟು ಏನಾಗಿ ಬಿಡುತ್ತೆ ಅಂತಂದರೆ, ಮಗು ಆಟ ಆಡ್ತಾ ಇದೆ ಅನ್ನೋ ಕಾರಣಕ್ಕೆ ತಾಯಿ ಒಳಗಡೆ ಹೋಗಿರ್ತಾರೆ. ಆಗಷ್ಟೇ ಒಳಗಡೆ ಹೋಗಿರ್ತಾರೆ, ಹಾಲೇನೋ ನೋಡಬೇಕು ಅಂತ ಹೋಗಿರ್ತಾರೆ. ಆ ಸಂದರ್ಭಕ್ಕೆ ಮಗು ಹೊರಗಡೆ ಆಟವಾಡ್ತಾ ಇರುತ್ತೆ. ಹೊರಗಡೆ ಅಂತಂದರೆ ಪೂರ್ತಿ ಹೊರಗಡೆ ಇರೋದಿಲ್ಲ, ಹಾಲಲ್ಲಿ ಆಟ ಆಡ್ತಾ ಇರುತ್ತೆ. ಬಾಗಿಲನ್ನು ದಾಟ್ಕೊಂಡು ಹೊರಗಡೆ ಬಂದು ಬಿಡುತ್ತೆ. ಅಲ್ಲೇ ಇದ್ದಂಥ ಕುರ್ಚಿ ಮೇಲೆ ಹತ್ತೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಎಡವಟ್ಟು ಹಾಗೆ ಬಿಡುತ್ತೆ. ಆ ಒಂದು ಕುರ್ಚಿ ಮೇಲೆ ಹತ್ಕೊಳ್ಳೋದಕ್ಕೆ ಹೋಗುತ್ತೆ. ಅಲ್ಲಿಂದ ಆಯ ತಪ್ಪಿ ಮಗು 1ನೇ ಮಹಡಿಯಿಂದ ಕೆಳಗಡೆ ಬಿದ್ದು ಬಿಡುತ್ತೆ. ಅಲ್ಲೇ ಸ್ಥಳದಲ್ಲಿ ಹೋಗ್ತಾ ಇರುವಂಥವರು ಸ್ಥಳೀಯರು ಗಮನಿಸ್ತಾರೆ. ಒಂದು ಕ್ಷಣ ಅವರಿಗೂ ಕೂಡ ಶಾಕ್ ಆಗಿ ಬಿಡುತ್ತೆ. ಮೇಲ್ಗಡೆ ಎಲ್ಲವನ್ನು ಕೂಡ ನೋಡ್ತಾರೆ, ಯಾರಾದರೂ ಮಗುವನ್ನು ಎಸ್ದು ಬಿಟ್ರ ಅನ್ನುವ ರೀತಿಯಲ್ಲಿ ಗಮನಿಸ್ತಾರೆ. ಆದರೆ ಮಗು ತಾನೇ ಆಯ ತಪ್ಪಿ ಬಿದ್ದಿದ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಬಳಿಕ ಸ್ಥಳೀಯರು ಆ ಒಂದು ಮಗುವನ್ನು ಎತ್ಕೊಳ್ತಾರೆ. ಆ ಒಂದು ಸಂದರ್ಭಕ್ಕೆ ತಾಯಿಗೂ ಕೂಡ ಒಂದು ಕ್ಷಣ ಶಾಕ್ ಆಗಿ ಬಿಡುತ್ತೆ. ತಾಯಿಯೂ ಕೂಡ ಕೆಳಗಡೆ ಬರ್ತಾರೆ. ಚಕ್ರ ಬಂದು ಅಂದರೆ ಮಗುವಿನ ಪರಿಸ್ಥಿತಿಯನ್ನು ಗಮನಿಸಿದಂಥ ತಾಯಿಗೂ ಕೂಡ ಮೂರ್ಛೆ ಬಂದು ಬಿಡುತ್ತೆ. ತಾಯಿ ಮತ್ತು ಮಗುವನ್ನ ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಸ್ನೇಹಿತರೆ, ಅಂದ ಹಾಗೆ ಈ ಒಂದು ಘಟನೆ ಈಗಾಗಲೇ ಕಳೆದ 2-3 ದಿನದಿಂದ ನಡೆದಿರುವಂಥ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಆದರೂ ಕೂಡ ಈ ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕಾಗಿತ್ತು. ಯಾಕೆ ಅಂತಂದರೆ, ಬಹುತೇಕ ಈ ರೀತಿಯಾದಂಥ ಘಟನೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದಾವೆ. ಬೇಜವಾಬ್ದಾರಿ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಹಾಗಂತ ಜವಾಬ್ದಾರಿಯುತರು ಅಂತಲೂ ಹೇಳೋದಕ್ಕೆ ಆಗೋದಿಲ್ಲ. ಒಮ್ಮೊಮ್ಮೆ ಏನಾಗಿಬಿಡುತ್ತೆ ಅನ್ನೋದು ಕೂಡ ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಇನ್ನು ನಿಮ್ಮೆಲ್ಲರೂ ಗಮನಕ್ಕೆ ಇದ್ದ ಹಾಗೆ ಕಳೆದ ಒಂದು ವಾರದಲ್ಲಿಯೂ ಕೂಡ ಇಂಥದ್ದೊಂದು ಘಟನೆಗಳು ನಡೆದೋಗಿಬಿಟ್ಟಿತ್ತು. ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದು ದಾಸವಾಳ ಹೂವನ್ನು ನುಂಗುವ ಮೂಲಕ ಮಗು ಕೂಡ ಸಾವನ್ನಪ್ಪಿರುವಂಥ ಘಟನೆ. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಮಕ್ಕಳು ಆಟ ಆಡಬೇಕಾದಂಥ ಸಂದರ್ಭದಲ್ಲಿ 4 ಜನ ಮಕ್ಕಳು, ಅದರಲ್ಲೂ ಕೂಡ ಒಂದೇ ಕುಟುಂಬದ 4 ಜನ ಮಕ್ಕಳು ಬಾವಿ ನೀರಿಗೆ ಬಿದ್ದು ಅಥವಾ ಕೆರೆ ನೀರಿಗೆ ಬಿದ್ದು ಸಾವನ್ನಪ್ಪಿರುವಂಥ ದಾರುಣ ಘಟನೆ ನಡೆದು ಹೋಗಿಬಿಟ್ಟಿತ್ತು. ಅದರ ಬೆನ್ನಲ್ಲೇ ಇದೀಗ ನಮ್ಮ ರಾಜ್ಯದಲ್ಲಿಯೇ ಬೆಂಗಳೂರಿನಲ್ಲಿಯೇ ಇಂತಹದ್ದೊಂದು ಘಟನೆ ನಡೆದು ಬಿಟ್ಟಿದೆ. ಇದೊಂದು ನಿಜಕ್ಕೂ ಎಂತವರಿಗೂ ನೋವನ್ನು ತರಿಸುವಂತ ಕೆಲಸ ಆಗಿ ಬಿಟ್ಟಿದೆ. ಇನ್ನು ಮಗುವಿನ ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ, ಮಗು ಸಾವಿನಿಂದ ಪಾರಾಗಿ ಬಿಟ್ಟಿದೆ. ತಲೆಗೆ ಒಂಚೂರು ಗಾಯ ಆಗಿದೆ. ಬಹುತೇಕ ಹೊಲಿಗೆ ಅಂತದ್ದೆಲ್ಲವೂ ಕೂಡ ಮಾಡಿದ್ದಾರೆ, ಶಸ್ತ್ರಚಿಕಿತ್ಸೆ ಕೂಡ ಆಗಿದೆ. ಆದರೆ ಮಗು ಇದೀಗ ಚೇತರಿಕೆ ಆಗ್ತಾ ಇದೆ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತಾಯಿಯೂ ಕೂಡ ಈಗ ಚೆನ್ನಾಗಿದ್ದಾರೆ, ಹುಷಾರಾಗಿದ್ದಾರೆ. ಆಟೋ ಡ್ರೈವರ್ ಗಂಡ ಒಂದು ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ತಾನು ಒಳಗಡೆ ಹೋಗಿ ಬರ್ತಾಳೆ. ಹೋಗಿ ಒಂದೇನೋ ಹಾಲು ಅಥವಾ ಅಡುಗೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಈ ಮಗು ಆಟವಾಡ್ತಾ ಇರುತ್ತೆ. ಆ ಸಂದರ್ಭಕ್ಕೆ ಬಾಗಿಲನ್ನು ದಾಟ್ಕೊಂಡು ಬಂದಿದ್ದು ಗೊತ್ತಾಗೋದಿಲ್ಲ. ಅಲ್ಲಿರುವಂಥ ಚೇರ್ ಮೇಲೆ ಅದು ಹೇಗೆ ನಿಂತ್ಕೊಳ್ತು ಅದು ಕೂಡ ಗೊತ್ತಾಗೋದಿಲ್ಲ. ಅದಾದ ಬಳಿಕ ಅಲ್ಲಿ ಸಾಮಾನ್ಯವಾಗಿ 1.5 ವರ್ಷದ ಮಗು ಅನ್ನಂಥ ಸಂದರ್ಭದಲ್ಲಿ ಆಯ ತಪ್ಪಿ ಅಲ್ಲಿಂದ ಕೆಳಗಡೆ ಬಿದ್ದಿರುವಂಥ ಘಟನೆ ಇದು. ಸೊ ಈ ಘಟನೆಯ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ಆದಷ್ಟು ಪೋಷಕರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಇಷ್ಟೆತ್ಕೊಳ್ತಾರೆ. ಬಹುತೇಕ
ಗ್ರೌಂಡ್ ಫ್ಲೋರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೆಯೋದು ತುಂಬ ಕಡಿಮೆ. ಆದರೆ ಗ್ರೌಂಡ್ ಫ್ಲೋರಲ್ಲಿ ಆಗುವಂಥ ಅನಾಹುತಗಳು ಏನಂತಂದರೆ, ಮನೆಯ ಮುಂದಿನ ಗೇಟ್ಗಳನ್ನು ಮಕ್ಕಳು ಓಪನ್ ಮಾಡಿಬಿಡ್ತಾರೆ, ಆಟ ಆಡಬೇಕು ಅಂತ ಹೊರಗಡೆ ಹೋಗಿಬಿಡ್ತಾರೆ, ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಈ ರೀತಿಯಾದಂಥದ್ದು ಕೂಡ ಗ್ರೌಂಡ್ ಫ್ಲೋರಲ್ಲಿದ್ದರೂ ಕೂಡ ಸಮಸ್ಯೆ ತಪ್ಪಿದ್ದಲ್ಲ, ಅಥವಾ ಫಸ್ಟ್ ಫ್ಲೋರಲ್ಲಿದ್ದರೂ ಕೂಡ ಸಮಸ್ಯೆ ತಪ್ಪಿದ್ದಲ್ಲ, ಅಥವಾ ಇನ್ಯಾವುದೇ ಫ್ಲೋರಲ್ಲಿದ್ದರೂ ಕೂಡ ನಮಗೆ ಸಮಸ್ಯೆಗಳು ತಪ್ಪಿದ್ದಲ್ಲ. ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತಂದರೆ ಯಾರೋ ಒಬ್ಬರು ಮನೆಯವರು ತುಂಬಾ ಅಲರ್ಟ್ ಆಗಿ ಇರಬೇಕಾಗುತ್ತೆ. 24 ಗಂಟೆಗಳ ಕಾಲನೂ ಕೂಡ ಅಲರ್ಟ್ ಆಗಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿ ಬಿಡುತ್ತೆ. ಯಾಕೆಂತಂದರೆ ಯಾವ ಸಂದರ್ಭದಲ್ಲಿ ಏನು ಘಟನೆ ಆಗಿ ಬಿಡುತ್ತೆ ಅನ್ನುವಂಥದ್ದೇ ಯಾರಿಗೂ ಕೂಡ ಗೊತ್ತಿಲ್ಲ. ಎಡವಟ್ಟು ಆಗಿ ಬಿಡ್ತವೆ. ಮಕ್ಕಳಿಗೆ ಅದರ ಬಗ್ಗೆ ಪರಿಜ್ಞಾನವೂ ಕೂಡ ಇರೋದಿಲ್ಲ. ಏನು ಮಾಡಬೇಕು, ಏನು ನೋಡಬೇಕು, ಎಲ್ಲಿ ಹೋಗಬೇಕು, ಅದು ಯಾವುದು ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಇಂತಹ ಎಡವಟ್ಟುಗಳು ಹಾಗೆ ಬಿಡ್ತವೆ. ಇಂತಹ ಸಂದರ್ಭದಲ್ಲಿ ಪೋಷಕರು ಕೂಡ ಒಂದಿಷ್ಟು ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಪೋಷಕರು ಕೂಡ ಆಘಾತಕ್ಕೆ ಈಡಾಗಿ ಬಿಡ್ತಾರೆ. ಅವರಿಗೂ ಕೂಡ ಸಂಕಷ್ಟ ಎದುರಾಗಿ ಬಿಡುತ್ತೆ. ಒಂದು ಕಡೆಯಿಂದ ತಮಗೆ ಮಾನಸಿಕ ಒತ್ತಡಗಳು ಕೂಡ ಹೆಚ್ಚಾಗಿ ಬಿಡ್ತವೆ. ಒಂದು ಕಡೆಯಿಂದ ಆರೋಗ್ಯದ ವಿಚಾರಕ್ಕೂ ಕೂಡ ಸಮಸ್ಯೆಗಳು ಎದುರಾಗಿ ಬಿಡ್ತವೆ. ಇಂಥ ಮಕ್ಕಳ ಒಂದು ಭವಿಷ್ಯ ಏನು ಅನ್ನುವಂಥ ಚಿಂತೆ ಅಂಥದ್ದೆಲ್ಲವೂ ಕೂಡ ಕಾಡ್ತಾ ಇರುತ್ತೆ. ಸೊ ಇಂಥದ್ದೆಲ್ಲವನ್ನು ಕೂಡ ಪೋಷಕರು ಸದ್ಯದ ಸ್ಥಿತಿಯಲ್ಲಿ ಎದುರಿಸುವಂಥ ಪರಿಸ್ಥಿತಿಗಳು ಎದುರಾಗಿ ಬಿಡ್ತಾ ಇದ್ದಾವೆ. ಸೊ ಈ ಕುರಿತಾಗಿ ಹಾಗಾಗಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋನ ನೋಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಒಂದು ಮಾಹಿತಿಯ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.